Crazy couple, tan tana tana, crazy couple. ಕಲ ಕಲ ಕಾಲ್ಗೆ ಹಾರಿಸುತ್ತಾರೆ ಕಾಫಿ ಬೆಲೆ ಕ್ಯಾಚು ಹಾಕೋ. ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಕ್ರೇಸಿ ಕಪಲ್ ಪ್ರೋಗ್ರಾಮ್. ಅಂದರೆ ಎಲ್ಲರೂ ಕ್ರೇಸಿ ಆಗಿರಬೇಕು, ಹ್ಯಾಪಿ ಆಗಿರಬೇಕು. ಈಗ ನಮ್ಮ ಕ್ರೇಸಿ ಕಪಲ್ ಎಲ್ಲರೂ ರೆಡಿ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಅದು ಜೂನಿಯರ್ಸ್ಗೆ ಇಂಪ್ರೆಸ್ ಮಾಡೋಕೆ ಏನೇನು ಕ್ರೇಸಿಯಾಗಿ ಮಾಡಬೇಕು ಅಂತ ಆಂಗ್ಸೈಟಿಯಲ್ಲಿ ಇದ್ದಾರೆ. ಕರೆಯೋಣ ಅವ್ರನ್ನ. ಸೊ ವೆಲ್ಕಮ್ ಟು ಕ್ರೇಸಿ ಕಪಲ್. Crazy couple. ಈಗ ಫಸ್ಟ್ ಬರೋ ಜೋಡಿಗಳು ಅವ್ರ ಬಗ್ಗೆ ಏನು ಹೇಳೋದು? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋದು ತುಂಬಾ ಸೂಟ್ ಆಗ್ತಾ ಜೋಡಿಗಳಿಗೆ. ಪ್ಲೀಸ್ ವೆಲ್ಕಮ್ ವೆಂಕಟೇಶ್ ಮತ್ತು ದೀಪಾಶ್ರೀ. Crazy couple. ನಮಸ್ಕಾರ ವೆಂಕಟೇಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮಿಬ್ಬರನ್ನು ನೋಡಿದಾಗ ಒಂದು ರಿಯಲ್ ರೋಮಿಯೋ ಜೂಲಿಯಟ್ ತರ ಇದ್ದೀರಾ ನೀವು. ಅದಕ್ಕೆ ಆ ಕತೆ ಒಂದು ಹಿಂಟ್ ಕೊಟ್ಟರು ಇಲ್ಲಿ. ನಿಜವಾಗ್ಲೂ ಆ ಕತೆ ನನಗೆ ಹೇಳಬೇಕು. ಫಸ್ಟು ಕೇಳೋದು, ಈಗ ನಿಮ್ಮ ಊರು ಯಾವುದು? ಮೈಸೂರು ಜಿಲ್ಲೆ ಚುಂಚನಕಟ್ಟೆ KR ನಗರ, ಅಲ್ಲಿ ಹೊಸೂರು ಅಂತ ಊರಿದೆ ಮೇಡಮ್, ಅಲ್ಲಿ ನಮ್ಮೂರು. ಮೈಸೂರು ಜಿಲ್ಲೆ. ಹೌದು ಮೇಡಮ್. ನಿಮಗೆ ಮದುವೆ ಹೇಗೆ ನಡೆದಿದ್ದು? ನಿಮ್ಮ ಮದುವೆ ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್? ಹೌದು ಮೇಡಮ್. ಲವ್ ಮ್ಯಾರೇಜ್. ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾವು? ಗಾರೆ ಕೆಲಸ ಮಾಡ್ತೀವಿ. ಸ್ಟಾರ್ಟಿಂಗು ಡ್ರೈವಿಂಗ್ ಹೋಗ್ತಾ ಇದೆ. ಅದಾದ್ಮೇಲೆ ನಮ್ಗೆ ಅದರಲ್ಲೇನು ವರ್ಕೌಟ್ ಆಗಲಿಲ್ಲ. ನೆಕ್ಸ್ಟ್ ಡ್ರಾಯಿಂಗ್ ಹೋದೆ, ಅದ್ರಲ್ಲೂ ನಮ್ಗೇನು ಸಪೋರ್ಟ್ ಇರಲಿಲ್ಲ. ಡ್ರೈವಿಂಗ್ ಅಂದ್ರೆ ಏನು? ಅದು ಔಟ್ಸೈಡ್ ಟ್ಯಾಕ್ಸಿ ಏನು? ಇಲ್ಲ, ಅಲ್ಲೇ ಏನು ಸ್ಟಡಿ ಏನು? ನಾನು 5ನೇ ಕ್ಲಾಸ್ ಓದಿದ್ದೀನಿ. 5ನೇ ಕ್ಲಾಸು ಸಾಕು ಜೀವನಕ್ಕೆ. ಹಾಗಾಗಿ ನೀವು? ನಾನು 10th ಮಾಡಿದ್ದೀನಿ ಮೇಡಮ್. ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀನಿ. ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀರಾ? ಆಮೇಲೆ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೀನಿ. ಕಂಪ್ಯೂಟರ್ ಕೋರ್ಸ್ ಎಲ್ಲ ಮಾಡಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನೀವು ಅಲ್ಲಿ ಕೂತ್ಕೊಳ್ಳಿ, ನೀವಲ್ಲಿ ಹೋಗಮ್ಮ. ಜೀ ಕನ್ನಡದಲ್ಲಿ ಬರೀ ಶ್ರೀಮಂತರನ್ನ, ಸಿಟಿ ಜನನ ಕರೀತಾರೆ ಅಂತ ಒಂದು ಬ್ಲೇಮ್ ಇದೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ಹಳ್ಳಿ ಜನಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಎಲ್ಲ ಥರ ಜನಗಳು, ಎಲ್ಲ ಥರದವರು ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ನಮ್ಮ ಉದ್ದೇಶ. ಈಗ ಎರಡನೇದಾಗಿ ಬರೋ ಕಪ್ಪಲು 13 ವರ್ಷದಿಂದ ಜೊತೆಗೆ ಇದ್ರು, ಲವ್ವೇ ಇರಲಿಲ್ಲ. ಒಂದಿನ ಇದಕ್ಕಿದ್ದಂಗೆ ಲವ್ ಜ್ಞಾನೋದಯ ಆಯಿತು. ಈಗ ಹೇಗೆ ಏನು ಅಂತ ಅವ್ರ ಹತ್ರನೇ ಕೇಳೋಣ. ಪ್ಲೀಸ್ ವೆಲ್ಕಮ್ ರವಿಶಂಕರ್ ಆ್ಯಂಡ್ ಉಷಾ. Crazy couple. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರವಿಶಂಕರ್. ನಮಸ್ಕಾರ. ರವಿಶಂಕರ್, ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ಚಿತ್ರದುರ್ಗ ಡಿಸ್ಟಿಕ್ ನಾಯಕನಹಟ್ಟಿ ಊರಿಂದ ಚಿತ್ರದುರ್ಗ. ಓಕೆ. ಅದು ನಿಮ್ದು? ಸೇಮ್ ಊರು. ಸೇಮ್ ಊರು. ಓಕೆ. ಆದರೂ ಲವ್ ಮಾಡೋಕ್ಕೆ ಏನು ಅದೊಂದು ಒಂದು ಅದು ಏನದು? ಆಕ್ಚುಲಿ ಲವ್ ಮಾಡಿದ್ ಬೆಂಗಳೂರಲ್ಲಿ. ಲವ್ ಮಾಡಿದ್ದು ಬೆಂಗಳೂರಲ್ಲಿ. ಚಿತ್ರದುರ್ಗ ಏನು ಲವ್ ಬರಲಿಲ್ಲ. ಅವಾಗ ಬರೀ ಫ್ರೆಂಡ್ಶಿಪ್ ಇತ್ತು. ಬರೀ ಫ್ರೆಂಡ್ಶಿಪ್. ಒಟ್ಟಿಗೆ ಕ್ಲಾಸ್ಮೇಟ್ಸಾ ನೀವು? ಓಕೆ. ದೆನ್ ಬೆಂಗಳೂರು ಬಂದ್ಮೇಲೆ ಬೆಂಗಳೂರು ಹೇಗೆ ಬಂದ್ವಿ? ಯಾಕೆ ಬಂತೀರಾ ನೀವು? ನಾನು ಇಂಜಿನಿಯರಿಂಗ್ ಸ್ಟಡೀಸ್ ಮಾಡಕ್ಕೆ. ಇಂಜಿನಿಯರಿಂಗ್ ಸ್ಟಡೀಸ್. ಇಂಜಿನಿಯರಿಂಗ್ ಆಫ್ ಕೋರ್ಸ್ ವರ್ಕ್ ಬ್ಯಾಂಗ್ಳೂರ್ ಬರಬೇಕು. ನೀವು? ನಾನು ಇಂಜಿನಿಯರಿಂಗ್ ಮುಗಿಸಿ ಇಲ್ಲಿ ಜಾಬ್ ಸರ್ಚ್ ಅಂತ ಬಂದಿದ್ದು. ಅಂದ್ರೆ ಒಂದು ಪ್ಲಾನ್ ಮಾಡಿ ಇಬ್ರು ಬೆಂಗಳೂರು ಬಂದಿದ್ರು ಅಲ್ವಾ? ಸುಳ್ಳು ಹೇಳ್ಬೇಡಿ, ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಬಂದಿದ್ದು ಜಾಬ್ ಸರ್ಚ್ಗೆ ಅಂತ. ಜಾಬ್ಗೋಸ್ಕರ. ಆದ್ರೆ ಅದೆಲ್ಲ ಒಂದು ಒಂದು ನಿಯೋಗ. ದೇವರು ಅದೆಲ್ಲ ಪ್ಲಾನ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಮಾಡ್ಬಿಟ್ರು ಆಲ್ರೆಡಿ ಅಲ್ವಾ? ಲೈಫಲ್ಲಿ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಿರ್ತಾರೆ. ಸೊ ಬೆಸ್ಟ್ ಫ್ರೆಂಡ್ ಸಿಗೋದು ತುಂಬಾ ಕಡಿಮೆ. ಸೊ ಬೆಸ್ಟ್ ಫ್ರೆಂಡ್ ಕೂಡ ಗಂಡ ಹೆಂಡತಿ ಆಗ್ಬೋದು ಅನ್ನೋದಕ್ಕೆ ನಾವೊಂದು ಬೆಸ್ಟ್ ಎಕ್ಸಾಂಪಲ್. ಯಾವಾಗಲೂ ಹೆಂಡತಿ ಅನ್ನೋವಳೆ ನಮ್ಮ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು, ಗುಡ್ ಫ್ರೆಂಡ್ ಆಗಿರ್ಬೇಕು ಅಲ್ವಾ? ಓಕೆ. ನೆಕ್ಸ್ಟ್ ನಿಮ್ಗೆ ಟೈಮ್ ಕೊಡ್ತೀನಿ ನಾನು. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಾದಿದ್ರೆ ಹೇಳ್ಬೇಕು ನೀವು. ಓಕೆ. ಆಲ್ ದ ವೆರಿ ಬೆಸ್ಟ್. ನಮ್ಮ 3ನೇ ಜೋಡಿ ಕತೆ ಹೇಗಿದೆ ಗೊತ್ತಾ? ಅವರಿನ್ನೂ ಹಳ್ಳಕ್ಕೆ ಬಿದ್ದಿಲ್ಲ, ಹಳ್ಳದ ಮೇಲೆ ಹಾಡಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ಎನ್ಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ. ಇಬ್ರು ಒಬ್ರಿಗೊಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಪ್ಲೀಸ್ ವೆಲ್ಕಮ್ ಅನಿಲ್ ಕುಮಾರ್ ಅಂಡ್ ಲೇಖಾ. Crazy couple. Okay, Anil Kumar. Yes. You are from? I'm from Bangalore. Bangalore in that.
ಬ್ಯಾಂಗ್ಳೂರಿಂದ ಬೇಸಿಕಲಿ ಬ್ಯಾಂಗ್ಳೂರ್ ಅಂದ್ರೆ ನೀವು ನಿಮ್ಮ ಪೂರ್ವಿಕ ಎಲ್ಲ ಇಲ್ಲ ಹುಟ್ಟಿದ ಎಲ್ಲ ಇದೆ ಹುಟ್ಟಿದ್ದು ಎಲ್ಲ ನಿಮ್ದು ಬ್ಯಾಂಗ್ಳೂರೇ. ತುಂಬಾ ಚೆನ್ನಾಗಿದೆ ಕಾಸ್ಟ್ಯೂಮು, ಥ್ಯಾಂಕ್ ಯು ಸೋ ಮಚ್. ಗ್ಲಾಮರಸ್ ಆಗಿದ್ದಾರೆ ನೀವು. ಥ್ಯಾಂಕ್ ಯು. ನಿಮ್ಗೊಳಗೆ ಇರೋ ಕ್ರೇಸಿನೆಸ್ ಎಲ್ಲ ಆಮೇಲೆ ಆಚೆ ಬರ್ತೆ ಪ್ರೋಗ್ರಾಮ್ ಹೋಗೋವಾಗ. ನಾವು ಟಿಕೆಟ್ ಗೋ ಫಾರ್ ದ ಸೀಟ್. ಥ್ಯಾಂಕ್ ಯು. ನಮ್ 4ನೇ ಕಪಲ್ ಕತೆ ಕೇಳಿ. ನಮ್ ಜೀವನದಲ್ಲಿ ಕುರಿ ಏನು ಅಂದ್ರೆ ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಎಲ್ಲರಿಗಿಂತ ಚೆನ್ನಾಗಿ ಬದುಕಬೇಕು, ಒಂದೇ ಉಸಿರಲ್ಲಿ ಇರ್ತಾರೆ. ಅದೊಂದು ಒಳ್ಳೆ ಲಕ್ಷ್ಯ. ಪ್ಲೀಸ್ ವೆಲ್ಕಮ್ ಹರೀಶ್ ಮತ್ತು ಭುವನ. Crazy couple. ಹರೀಶ್, ಹೇಳಿ ಮೇಡಮ್. ಭುವನ, ನಿಮ್ಮ ಪ್ಲೇಸು ನನ್ಗೆ ಗೊತ್ತು, ಆದರೆ ಆಡಿಯನ್ಸ್ಗೋಸ್ಕರ. ನಮ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂದೂರು ಅಂತ ಒಂದು ಊರು. ಸೊ ಇರೋದು ನಾನು ಬೆಂಗಳೂರಲ್ಲೇ. 10 years ಆಯ್ತು ಬಂದು. ಹ್ಯಾಕ್ ನೀವು ಆ ಬೆಣ್ಣೆ ದೋಸೆ ಬಿಟ್ಟು ಇಲ್ಲಿ ಬಂದ್ರಿ? ಏನೋ ಒಂದು ಗುರಿ ಇತ್ತು, ಆ ಗುರಿ ಬೆನ್ನತ್ಕೊಂಡು ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ನಿಮ್ದು? ನಮ್ದು ಚನ್ನಗಿರಿ, ದಾವಣಗೆರೆ ಹತ್ರನೇ. ಅದು ಹತ್ರನೇ. ಓಕೆ ಓಕೆ. ಇಲ್ಲ ಬ್ಯಾಂಗ್ಳೂರಲ್ಲೇ ಇರೋದು. ಬ್ಯಾಂಗ್ಳೂರಲ್ಲೇ ಇರೋದು. ಓಕೆ, ಏನು ಕೆಲಸ ಮಾಡ್ತಾ ಇದ್ದಿ? ಮೇಡಮ್ ನಾನು ಬೇಸಿಕ್ ಆಗಿ ಬಂದ್ಬಿಟ್ಟು ಆರ್ಟಿಸ್ಟ್ ಮತ್ತೆ ಡೈರೆಕ್ಟರ್. ನೀನೇನು ಮಾಡ್ತಿದ್ದಿ? ನಾನು ಆರ್ಟಿಸ್ಟ್. ಹೌದಾ? ಅಂದರೆ ನಿಮ್ಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. Crazy couple. ಹಾಯಾಗಿ ಕುಳಿತಿರ್ ನೀನು ರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸಿದೆ ಅಂತ ಆ ಸಿನಿಮಾ ಹೀರೋ ಹೇಳೋವಾಗ ಎಷ್ಟು ಸಂತೋಷವಾಗಿದೆ ನಮಗೆಲ್ಲ. ಆದರೆ ಈಗ ನಿಮ್ಮಲ್ಲಿ ಯಾರು ಹೇಳ್ತಾರೆ ಆ ಥರ ನಿಮ್ಮ ಹೆಂಡತಿರ್ಗೆ? ಯಾರು ಫಸ್ಟ್ ಹೇಳೋದು? ಅವಳೇ ಮೇಡಮ್ ಡವ್ ಮಾಡಿ ನನ್ನ ಹತ್ರ ಕೆಲಸ ಎಲ್ಲ ಮಾಡಿಸ್ತಾಳೆ. ನಿಜವಾಗ್ಲಾ? ಫಸ್ಟ್ ಯಾರು ಬರೋದು ಹೇಳಿ? ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಮೇಡಮ್. ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಆ ಕಡೆಯಿಂದ ವೆಂಕಟೇಶ್ ಬರ್ತಾರಾ? ಸರಿ ಬನ್ನಿ ವೆಂಕಟೇಶ್. ವೆಂಕಟೇಶ್, ಹೇಳಿ ಮೇಡಮ್. ಗೋಧಿ ಹಿಟ್ಟು ಇಲ್ಲಿದೆ, ನೀರಿದೆ, ಇದೆಲ್ಲ ಇಲ್ಲಿದೆ, ಎಲ್ಲ ರೆಡಿ ಆಗಿದೆ. ಆದರೆ ಕಲಿಸ್ಬೇಕು, ನೀವು ಚೆನ್ನಾಗಿ ಕಲಿಸ್ಬೇಕು. ಓಕೆ, ಚಪಾತಿ ಮಾವು ರೆಡಿ ಮಾಡಬೇಕು. ಅವರೇ 4 ಜಡ್ಜಸ್ ಇದ್ದಾರೆ, ಕರೆಕ್ಟಾಗಿ ಹೇಳಬೇಕು ನೀವು. ಅದೇನು ಸೆಂಟಿಮೆಂಟ್ಸ್ ಏನು ಬೇಡ. ಓಕೆ, ಅದಕ್ಕೋಸ್ಕರನೇ ನೀವು ಅಲ್ಲಿ ಕೂತಿರೋದು. ಓಕೆ, ನಾನು ನೋಡ್ತೀನಿ ಹಾಗಿದೆ ಅಂತ. ಓಕೆ ಓಕೆ ಮೇಡಮ್. ನಿಮಗೆ ಪ್ರಾಕ್ಟೀಸ್ ಇದೆಯಾ ಚಪಾತಿ ಮಾಡಿ? ಹೆಲ್ಪ್ ಮಾಡಿದ್ದೀನಿ, ಸುಟ್ಟಿದ್ದೀನಿ, ಮತ್ತೆ ಇದು ಮಾಡಿದ್ದೀನಿ. ಕಲ್ಸೋದೆಲ್ಲ ಅವ್ರದ್ದೇ. ಕಲ್ಸೋದೆಲ್ಲ ಗೊತ್ತಿಲ್ಲ. ನಾನು ಬಂದು ಎಲ್ಲ ತಟ್ಟೋದು ಮತ್ತೆ ಇದು ಮಾಡ್ಕೊಳ್ಳೋದು ಅಷ್ಟೇ. ಅದಲ್ಲ ಒಂದ್ಸಲ ಇವತ್ತು ಕಲಿತೀರಾ ಬಿಡಿ. ನೀವು ಇಟ್ಟು ಕಲಿಸ್ತೀರಾ, ಕಲಿಸಿದ್ದಕ್ಕೆ ಪಾಯಿಂಟ್ಸು ನಿಮ್ಮ ಹೆಂಡತಿರ್ ಕೊಡ್ತೀರಾ. ಅದು 4 ಜಡ್ಜಸ್. ಆದರೆ ಎಷ್ಟು ಬೇಗ ಕಲಿಸಿದ್ರಿ ಅನ್ನೋ ಆ ಪಾಯಿಂಟ್ಸು ನಾನು ಕೊಡ್ತೀನಿ. ಓಕೆ, ಸರಿ ಮೇಡಮ್. ಅರ್ಥ ಆಯ್ತಾ? ಆಯ್ತು. ಆದರೆ ನನಗೆ ಇನ್ನೊಂದು ಹೇಳಬೇಕು, ಒಂದೊಂದು ಆಸೆ. ಆಯಿಲ್ ಎಲ್ಲ ಹಾಕೋಬಾರ್ದು, ಆದರೆ ಆಯಿಲಿಶ್ ಆಗಿರ್ಬೇಕು. ಮತ್ತೆ ಜಾಸ್ತಿ ನೀರು ಹಾಕೋಬಾರ್ದು, ಆದರೆ ಸ್ವಲ್ಪ ನೀರು ಇರ್ಬೇಕು. ಇದು ಎಲ್ಲ ಮಿಕ್ಸ್ ಮಾಡಿ ಒಂದು ಇರಬೇಕು. ಒಂದು ಹೊಸ ಚಪಾತಿ, ಒಂದು ಕ್ರೇಸಿ ಕಬಲ್ ಚಪಾತಿ, ಆ ಥರ ಚಪಾತಿ ಹಿಟ್ಟು ಆ ಥರ ಇರಬೇಕು. ಓಕೆ, ಮಾಡ್ತೀನಿ ಮೇಡಮ್. ಓಕೆ, ಕ್ರೇಸಿ ಚಪಾತಿಗೆ ಆಲ್ ದ ವೆರಿ ಬೆಸ್ಟ್ ವೆಂಕಟೇಶ್. ಥ್ಯಾಂಕ್ ಯು ಮೇಡಮ್. ವೆಂಕಟೇಶ್, ಟೈಮು ಪ್ರೆಷಿಯಸ್ಸು, ಅದಕ್ಕೆ ಸ್ವಲ್ಪ ಬೇಗನೆ ಮಾಡಿ. ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ದೀಪಾಶ್ರೀ, ನೀವು ಏನ್ ಮಾಡುದು, ಎನ್ಕರೇಜ್ ಮಾಡ್ಬೇಕು. ಹೇಳ್ತಾರೆ ಅದೆಲ್ಲ ಹೇಳ್ಬೇಡ. ನಿಧಾನ ಮಾಡಿ ಲೇಟ್ ಆಗೇ ಬನ್ನಿ. ಇನ್ನೊಂದು ಸ್ವಲ್ಪ ಇಟ್ಟ ಹಾಕೊಳ್ಳಿ. ಯಾರ ಮೇಲಾದ್ರೂ ನಿಮ್ಗೆ ಕೋಪ ಇದ್ರೆ ಅದು ಮನಸ್ಸಲ್ಲಿ ಇಟ್ಕೊಂಡು ಹಂಗ್ ಮಾಡಿ. ಅದು ಕರೆಕ್ಟಾಗಿ ಬಂದರೆ ನಿಮಗೆ ಒಂದು ಸಂತೋಷವಾದ ನ್ಯೂಸು. ಅವರೇ ಹಿಟ್ಟು ಕಳಿಸ್ಲಿ. ಆಯ್ತು ಮೇಡಮ್. ಮನೆಯಲ್ಲಿ ಚಪಾತಿ ಮಾಸ್ಟರ್ ಅವರು. ಓಕೆ ಓಕೆ ಮೇಡಮ್ ಅವ್ರು ಮುದ್ದೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದೀರಾ? 3 ಜನ ಆಗುತ್ತೆ. ಇನ್ನೂ ಯಾಕೆ ತುಂಬಾ ನೀರು ಇಳಿದಿದೆ. ಆಯ್ತು, ಅದು ಮನೆ ಕಟ್ತಾ ಇದ್ದೀರಾ ನೀವು ಚೆನ್ನಾಗಿ. ರೈಟ್, ಸಿಮೆಂಟ್ ಆಯ್ತು ಇಲ್ವೋ? ರೆಡಿ ಮೇಡಮ್. ಓಕೆ, ರೆಡಿಯಾ? ಬರಲ್ಲ ನಾನು? ಸಾಫ್ಟ್ ಆಗಿದೆ, ಎಲ್ಲ ಇದೆ.
ಆದರೂ ನೋಡೋಣ, ಟೈಮ್ ಹೇಗಂತ ನೋಡೋಣ. ಇದೇ ಹಿಟ್ಟು ಹೇಗಿದೆ ಅಂತ ಅವರೇ ನೋಡಬೇಕು. ಓಕೆ, ಶೇಪು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ವೆಂಕಟೇಶ್. ಕೈಯೆಲ್ಲ ಚೆನ್ನಾಗಿಲ್ಲ ಬ್ರೋ. ಪರವಾಗಿಲ್ಲ ವೆಂಕಟೇಶ್, ಪರವಾಗಿಲ್ಲ, ಕೂತ್ಕೊಳ್ಳಿ. ಈಗ ಯಾರು ಬರೋರು ನೋಡೋಣ. ರವಿಶಂಕರ್ ಬನ್ನಿ. ಆಲ್ ದ ಬೆಸ್ಟ್ ರವಿ. ರೆಡಿನಾ? ಚಪಾತಿ ಮಾಡಿ ಅಭ್ಯಾಸ ಇದೆಯಾ ಮುಂದೆ? ಇಲ್ಲ ಮೇಡಮ್, ಇಷ್ಟು ದಿನ ಚಪಾತಿ ತಿಂದು ಅಭ್ಯಾಸ ಇತ್ತು. ಶೋಗ್ ಬಂದಿರೋದಕ್ಕೆ ಈಗ ಭಯ ಆಗ್ತಿದೆ. ಎಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೋ ಮನೇಲಿ ಖಂಡಿತ ಆಗುತ್ತೆ. ಅದು ಇಲ್ಲಾಂದ್ರೆ ನಾನು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತೀನಿ. ನಾನು ಆಮೇಲೆ ಹೇಳ್ಕೊಡ್ಬೇಡ್ರಿ ಟಿಪ್ಸ್ ಎಲ್ಲ. ಇದು ನೀವು ಕರೆಕ್ಟಾಗಿ ಮಾಡಬೇಕು. ಓಕೆ, ಇದನ್ನ ಯಾರಿಗೂ ಆಮೇಲೆ ಬೇಯಿಸ್ಕೊಡಲ್ಲ, ಏನು ಕೊಡಲ್ಲ, ಯಾಕಂದ್ರೆ ಅವ್ರ ಹೊಟ್ಟೆ ನೋವಾದ್ರೆ ನನ್ನ ಮೇಲೆ ಬರ್ತಾರೆ. ನೀವು ಮಾಡಿ. ಓಕೆ ರವಿಶಂಕರ್, ಸ್ಟಾರ್ಟ್. ಇನ್ನೊಂದ್ ಸ್ವಲ್ಪ ಹಸಿಟ್ಟು ಹಾಕಿ. ಇನ್ನೂ ಹಸಿಟ್ಟು ಹಾಕೊಳ್ಳಿ. ಇನ್ನೊಂದ್ ಸ್ಪೂನ್ ಸ್ವಲ್ಪ ಹಾಕೊಳ್ಳಿ ರವಿ. ಇನ್ನೊಂದ್ ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಫಸ್ಟ್ ಎಣ್ಣೆ, ಸ್ವಲ್ಪ ಎಣ್ಣೆ, ಉಪ್ಪು, ಸಕ್ಕರೆ. ಸಕ್ಕರೆ ಇಲ್ಲ, ಸಕ್ಕರೆ ಇಲ್ವಾ? ಉಪ್ಪು ಹಿಂದೆಲ್ಲ ಕೊಟ್ರೆ ಎಲ್ರಿಗೂ ಚಪಾತಿ ಮಾಡೋಕ್ಕಾಗತ್ತೆ. ಉಪ್ಪು ಇನ್ನ 2 ಸ್ಪೂನ್ ಹಾಕಿ. ಸಾಕು ಸಾಕು. ಚಪಾತಿ ಯಾರು ಮನೇಲಿ ಮಾಡೋದು ನಾರ್ಮಲ್ ಆಗಿ? ನೀವೇ ಅಲ್ಲ ಉಷಾ? ಇನ್ ಸ್ವಲ್ಪ ಸಾಫ್ಟ್ ಮಾಡಿ ಅಷ್ಟೇ, ಇನ್ನೇನು ಆಡ್ ಮಾಡಿ. ಕಮ್ಮಿ ಆಗುತ್ತೆ. ಬೇಡ ಏನು ಬೇಡ. ಮಾಡ್ದಲ್ಲ ನೋಡಿ, ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಅದು. ಅಯ್ಯೋ ಯಾರೋ ಒಬ್ಬರು ನಮ್ಮ ಮನ್ಸಲ್ಲಿ ಇಟ್ಕೊಂಡೇ ಹಿಂಗ್ ಮಾಡೋದು. ನಿಮ್ಮನ್ನ ಚಪಾತಿ ಮಾಡಕ್ ಬಿಟ್ಟಿದ್ದೀರಲ್ಲ. ಪಾಯಿಂಟ್ಸ್ ಎಲ್ಲ ನನ್ನ ಬ್ಯಾಗ್ ಅಲ್ಲಿ ಇದೆ, ನೀವು ನೋಡಿ. ಸಾಫ್ಟ್ ಆಯ್ತಾ? ಸಾಫ್ಟ್ ಆದ್ರೆ ಸಾಕು ರವಿ. ಟೈಮ್ ಆಯ್ತು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಹಸಿಟ್ಟು ಹಾಕೊಳ್ಳಿ. ಸಾಕು ಬೇಡ. ನೀರ್ ಹಾಕ್ರಿ. ಕೈಗಣ್ಣು ಕೈಗೆ ನೀರ್ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಫ್ಟ್ ಮಾಡಿ. ನೀರ್ ಹಾಕೊಡ್ರಿ. ಟೈಮ್ ಆಯ್ತು. ಓಕೆ ರೈಟು. ಪರವಾಗಿಲ್ಲ, ಸ್ವಲ್ಪ ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್. ಆಮೇಲೆ ಹೇಳೋಣ ಎಲ್ಲ. ಇನ್ನು ಯಾರು ಬರ್ತಾರೆ? ನೀವೇ. ನೆಕ್ಸ್ಟ್ ಬಕ್ರ ರೆಡಿ. ಅನಿಲ್ ಕುಮಾರ್ ಏನದ ಮಲೆ ಇದಕ್ಕೆ ರೆಡಿ ಆಗ್ತೀರಾ, ಏನು ಚಪಾತಿ ಮಾಡಕ್ ರೆಡಿ ಆಗ್ತೀರಾ ಗೊತ್ತಾಗ್ಲಿಲ್ಲ. ಬನ್ನಿ, ಭಯ ಆಗ್ತಾ ಇದೆ ನಿಮ್ಗೆ. ಅರೆ ಬಾ, ಒಂದು ಆ ಥರ ಬರೋದು. ನೀನು ಎಲ್ಲ ಮದುವೆಗೆ ಮುಂಚೆನೆ ಮಾಡಿಸ್ತೀರ ನೀವು? ಬಾಬಾ ನಾನು ಇನ್ನ ಏನು ಆಗಿಲ್ಲ, ಅವಾಗೆ ಮಾಡಿಸ್ತೀರ ನೀವು? ಅದಕ್ಕೋಸ್ಕರನೇ, ಬೇರೆ ಏನು ಉದ್ದೇಶ ಇಲ್ಲ. ನೀವು ಸಜೆಷನ್ಸ್ ಕೊಡ್ಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಕೈ ತೊಳೆದ್ರಾ? 2 ಸ್ಪೂನ್ ಹಾಕೋ. ರೀ ಕೈ ತೊಳಿರಿ ಫಸ್ಟ್. ಸಾಕು. ಇನ್ನೊಂದ್ ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ನೀರ್ ಹಾಕೋ. ಖಾಲಿ ಮಾಡಿ. ಸ್ವಲ್ಪ ಎರಡು ಕೈ ಎಲ್ಲ ಮಾಡಿದ್ರೆ ಜಾಸ್ತಿ ಹಚ್ಕೊಳುತ್ತೆ. ಬಿಡ್ತಾ ಇದ್ದಾರೆ. ಹೌದಾ? ಸ್ವಲ್ಪ ಸಾಲ್ಟ್ ಹಾಕು. ಹಸಿಟ್ಟು ಹಾಕೊಳ್ಳಿ. ಇನ್ನೊಂದ್ ಸ್ವಲ್ಪ ಒಂದ್ ಚಮಚ ಫುಲ್ ಎಲ್ಲ ಬಟ್ಲೆ ಸುರುಕೊಳ್ಳಿ. ಸಾಕು, ಜಾಸ್ತಿ ಹಾಕ್ಬೇಡ. ಹಾಕೊಳ್ರಿ ಇನ್ನೊಂದ್ ಸ್ವಲ್ಪ ಹಾಕೊಳ್ರಿ. ನೀರ್ ಹಾಕೊಳ್ಳಿ ಫುಲ್ಲು. ಬೇಡ ನೀರ್ ಹಾಕೊಳ್ರಿ. ಇರೋದ್ರಲ್ಲೇ ಕಲ್ಸು, ಸಾಕು. ಅಯ್ಯೋ, ಇದು ಯಾರು ಬರೀದ ಕಥೆಯೋ ಆ ತರ ಆಗುತ್ತೋ ಏನೋ ಅಂತ ಬೋಲ್ ತೊಳಿತಿದ್ದಾರೆ. ಚೆನ್ನಾಗ್ ಮಾಡಿದ್ರೆ ಡೌಟ್ ಬರ್ತಾ ಇದೆ. ಅಯ್ಯೋ, ಅದರಲ್ಲಿ ಬರೀ ನೀರೇ ಇದೆ. ನಾನು ಇದು ಇಡ್ಲಿಗೆ ಹಸಿಟ್ಟು ಹಾಕೋ ಇನ್ನೊಂದ್ ಸ್ವಲ್ಪ. ಇದು ದಾವಣಗೆರೆ ಬೆಣ್ಣೆ ದೋಸೆ ತರ ಒಂದು ಗೋಧಿ ಬೆಣ್ಣೆ ದೋಸೆ, ಎಣ್ಣೆ ದೋಸೆ ಯಲಹಂಕ ಗೋಧಿದೆ ಆ ತರ ಇರುತ್ತೆ ಡೆಫಿನೆಟ್ ಆಗಿ. ಸ್ವಲ್ಪ ನೀರ್ ಹಾಕೋ, ಸ್ವಲ್ಪ ನೀರ್ ಹಾಕೋ. ಎಣ್ಣೆ ಹಾಕೊಳ್ಳಿ. ನೀರ್ ಹಾಕೊಳ್ಳಿ ಸರ್. ನನ್ನ ಪ್ರಕಾರ ಇಬ್ರಿಗೂ ಚಪಾತಿ ಮಾಡೋದು ಬರಲ್ಲ. ನೀರ್ ಮುಟ್ಲೇಬೇಡ, ನೀರ್ ಮುಟ್ಬೇಡ. ಅದೇ ಡಿಸಿಷನ್. ನಿಮ್ಗೆ ಬರ್ತಾ? ಇಲ್ಲ, ಬರೋಲ್ಲ. ನಿಮ್ ಸಜೆಷನ್ ಅವರು ನೋಡಿ. ಗೋಧಿ ದೋಸೆ. ಇಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಬಂದಿದ್ದು ಏನೋ ಒಂದು ತರ ಬರ್ತಾ ಇದ್ದಾನೆ ಅವನು. ಅವನು ಗೋಧಿ ಬೇಡ, ಇನ್ನೇನು ಹಾಕ್ಬೇಡ, ಚಪಾತಿ. ಅದನ್ನೇ ಇದ್ ಮಾಡು. ನೀವು ಫ್ಯಾಷನ್ ಡಿಸೈನರ್ ಅಲ್ವಾ? ಫುಡ್ ಡಿಸೈನ್ ಆಗಿದ್ದೀರಾ ಇಲ್ವಾ? ಇಲ್ಲ, ಇಲ್ವಲ್ಲ? ನಂಗೆ ಅಡ್ಗೆ ಮಾಡಕ್ ಬರುತ್ತೆ. ಬರುತ್ತೆ, ಆದ್ರೆ ಇದು ಒಂದು ದಿನನಾದ್ರೂ ಇವ್ರು ನೋಡಿದ್ರ ನೀವು ಚಪಾತಿ ಮಾಡೋದು? ಇಲ್ಲ, ಚಪಾತಿ ಅಂದ್ರೆ ತುಂಬಾ ಇಷ್ಟ, ತಿನ್ನಕ್ ಬರುತ್ತೆ. 3 ಹೊತ್ತು ಚಪಾತಿ ಇರ್ಬೇಕು. ಚಪಾತಿ ಅಂದ್ರೆ ತುಂಬಾ ಇಷ್ಟನಾ? ಚಪಾತಿನೇ ಇರ್ಬೇಕು. ಅದಕ್ಕೆ ಇದೊಂದು ಪನಿಷ್ಮೆಂಟ್. ಚಪಾತಿ ಅದ ಕಲ್ಸೋದು ಎಷ್ಟು ದೊಡ್ಡ ಕೆಲ್ಸ, ಕಷ್ಟ ಅಂದ್ರೆ ಗೊತ್ತಾಗ್ಲಿ ಗಂಡಸರಿಗೆ. ಅದೊಂದು ಮಾಡೋಣ ಚಪಾತಿ ಚೆನ್ನಾಗ್ ಮಾಡು ಪುಟ್ಟ.
ಪುಟ್ಟ ಪುಟ್ಟ ಮಾಡ್ತಾ ಇರ್ತಾನೆ ಪುಟ್ಟ, ಎಲ್ಲ ಮಾಡ್ತಾ ಇರ್ತಾನೆ ಆ ಪುಟ್ಟ. ಇದೊಂದು ಒಂದು ಹೊಸ ಡಿಸೈನ್ ಚಪಾತಿ ಮಾಡ್ತಾ ಇರ್ತಾನೆ. ಆಯ್ತು. ಇಲ್ಲೆಲ್ಲ ಇರೋದು ಯಾರಿಗೆ? ಅದು ಬೇರೆ ಕಂಟೆಸ್ಟೆಂಟ್ಗೆ. ಬೇರೆ ಕಂಟೆಸ್ಟೆಂಟ್ಗೆ ಹೆಲ್ಪ್ಗೋಸ್. ಇದು ಅಯ್ಯಯ್ಯೋ, ನಾನು ಹೇಳ್ದೆ ಅಲ್ಲ, ಪೋಸ್ಟರ್ ಎಲ್ಲ ಸ್ಟಿಕ್ ಮಾಡೋಕೆ ಅದು ಗಮ್ ಬೇಕು ನಮ್ಗೆ, ಸಿನಿಮಾ ಅವ್ರಿಗೆ ಯಾವಾಗ್ಲೂ ಅದು ಬೇಕು. ಅದು ಇದು ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅಂದ್ರೆ ಅಲ್ಲಿಂದ ಬರೋಲ್ಲ. ಓಕೆ, ಎನಿವೆ 3 ಜನ ಕಳ್ಸಿ ಆಯ್ತು. 4th ಕಂಟೆಸ್ಟೆಂಟ್ ಹರೀಶ್. ಭುವನ ಕೇರ್ಫುಲ್ ಆಗಿರ್ಬೇಕು. ಓಕೆ ಓಕೆ, ರೆಡಿನಾ? ರೆಡಿ ಶುರು. ನಮಗೆಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟು ಇವಾಗ ಕಳ್ಸೋದ್ ನೋಡಿದ್ರೆ ಯಾಕೋ ಡೌಟ್ ಬರ್ತಾ ಇದೆ. ಚೆನ್ನಾಗಿ ಮಾಡ್ತಾರೆ. ಹುಳ್ಳಿ ಎಕ್ಸ್ಪೆಕ್ಟು ಅಂದ. ನೀವು ಕೂಲಾಗಿ ಕೂತಿದ್ದಾರೆ ನೋಡಿ, ಎಲ್ಲ ಮಾಡ್ತಾರೆ. ದಿನ ಮಾಡೋದು ಮನೇಲಿ, ಇಲ್ಲೇನು ಅಲ್ಲ, ಯಾಕೆ ಅಂದ್ರೆ ಮನೇಲಿ ಅಡ್ಗೆ ಮಾಡೋದೇ ಅವರು. ಇವತ್ತು ಅವ್ರಿಗೆ ಕೊಡ್ಬೇಕಿದ್ದಂಗೆ. ಹೌದಾ? ಅಲ್ಲಿ ಮಾಡಿ ಸುಸ್ತಾಗಿತ್ತು, ಇಲ್ಲಿ ಮತ್ತು ಅದೇ ಟಾಸ್ಕ್ ಕೊಡ್ತಾ ಇದೀರಾ, ಬೇರೆದ್ ಯಾವ್ದಾದ್ರು ಕೊಡ್ಬಿಟ್ಟು. ನಿಜವಾಗಲೂ ಇಲ್ಲಿ ಕುತ್ಕೊಂಡು ತಿನ್ನೋ ಟಾಸ್ಕ್ ಕೊಡ್ಬೇಕಿತ್ತು ಹರೀಶ್. ಟೇಬಲ್ ಎಲ್ಲ ಗಲೀಜ್ ಮಾಡಂಗಿಲ್ಲ. ಬೆಳಿಗ್ಗೆನೆ ಎದ್ದು ತಿಂಡಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ಹೋಗ್ತಾರ. ಅಯ್ಯೋ, ನೀವು ಯಾವಾಗ ಕಲಿಯೋದಿದಲ್ಲ. ಅಯ್ಯೋ, ಕಲಿಸ್ತಾನೆ ಇದೀನಿ. ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ ನಾನು. ಸಾಕು, ಟೈಮ್ ಸಾಕಾ? ಟೈಮ್ ಆಯ್ತು ನನಗೆ. ಅದು ಬೇಗ ಕೊಡು ಆ ಥರ ಮನೇಲಿ ಹೇಳುವಾಗ ಅಲ್ವಾ? ಶೇಪ್ ಇರಬೇಕು. ಹರೀಶ್ ಎಲ್ಲ ಸಾಲ್ಟ್ ಹಾಕಿಲ್ಲ ಅಂದ್ರೆ. ಹರೀಶ್ ಸಾಲ್ಟ್ ಉಪ್ಪು ಹಾಕಿದೀನಿ. ಅವ್ರು ಹೇಳಿದ್ದೇನೆ ಸಾಲ್ಟ್. ತಿನ್ನೋ ಭಾಗ ಸಾಲ್ಟ್ ಇದೆ ಅಂತ ಗೊತ್ತಿದೆ. ಎಷ್ಟು ಸಾಲ್ಟ್ ಹಾಕೋಬೇಕು ಅಂತ ಗೊತ್ತಾ? ಗೊತ್ತಿಲ್ಲ. ಇಲ್ಲ. ಮತ್ತೆ ಒಂದು ಈ ಜಡ್ಜಿಮೆಂಟ್ ಅಲ್ಲಿ ಟೇಬಲ್ ಮುರಿತಾರೆ. ನೋಡಿ ಎಷ್ಟೊಂದು ಆರ್ಟಿಸ್ಟಿಕ್ ಆಗಿ ಒಂದು ಚಪಾತಿ. ಅದೇನು ಗಣಪತಿನ ಅದಲ್ಲ, ಅದನ್ನ ನವರಾತ್ರಿಗೆಲ್ಲ ನಾವು ವಿನಾಯಕ ಚತುರ್ಥಿಗೆ ಒಂದು ಗಣಪತಿ ಅದೇ ಮಾಡೋದು. ಇದು ಏನದು ಡಿಸೈನ್? ಅದು ಸುಮ್ನೆ ಸ್ಪೆಷಲ್ ಆಗಿರ್ಲಿ, ಮುಗೀತು. ಶಿವಲಿಂಗ, ಧರ್ಮಸ್ಥಳ ಶಿವಲಿಂಗ ಇದು. ಓಂ ನಮ ಶಿವಾಯ. ಎಲ್ಲ ಚಪಾತಿ ಹಿಟ್ಟೆಲ್ಲ ರೆಡಿ ಆಗಿದೆ. ಫಸ್ಟ್ ಕಂಟೆಸ್ಟೆಂಟ್ ಯಾರು? ನಮ್ಮ ವೆಂಕಟೇಶ್. ಬನ್ನಿ ವೆಂಕಟೇಶ್, ನಿಮ್ಮ ಚಪಾತಿ ಹಿಟ್ಟು ಕರೀರಿ, ನಿಮ್ಮ ಹೆಂಡತಿನ ಕರೀರಿ. ಬಾಮು ಅವರೇ ತಗೊಂಡು ಹೋಗಿ ಎಲ್ರಿಗೂ ಕೊಡ್ತಾರೆ. ಅಮ್ಮ, ಚಿನ್ನು ಪ್ಯಾಕ್ ಚಪಾತಿ ಈ ಗೋಧಿ ಹಿಟ್ಟು ಕಲಿಸಿದ್ದಾರೆ ಅಂತ ನೀವು ಕರೆಕ್ಟಾಗಿ ಹೇಳ್ಬಿಡ್ತೀರಾ, ಇಲ್ಲ ಅಂದ್ರೆ ಯಾವ್ದೊಂದು ಸೆಂಟಿಮೆಂಟ್ಸ್ ಆಗಿ? ಇಲ್ಲ, ಕರೆಕ್ಟಾಗಿ ಹೇಳ್ತೀನಿ. ಕರೆಕ್ಟಾಗಿ. ಓಕೆ, ಅವ್ರಿಗೆ ಹೇಗೆ ಹೇಳ್ತಾರೆ ಅಂತ ನೋಡೋಣ. ಹೋಗಿ. ಸ್ವಲ್ಪ ಮೆತ್ತಗಾಗಿದೆ. ಸ್ವಲ್ಪ ಓಕೆ, ಕಷ್ಟ ಆಗ್ಬೋದು. ಟೇಸ್ಟ್ ವೈಸ್ ಟೇಸ್ಟ್ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ಉಪ್ಪು ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ದಟ್ ಈಸ್ ಗುಡ್ ಫಾರ್ ಬ್ಲಡ್ ಪ್ರೆಷರ್. ದೆನ್ ಬೇರೆ ಏನು? ಕನ್ಸಿಸ್ಟೆನ್ಸಿ ಆಗಿದೆ, ಅದು ಕರೆಕ್ಟ್ ಆಗಿದೆಯಾ? ಹಾಲಲ್ಲೊಂದು ಹದ ಆಗಿದೆ. ಹದ ಓಕೆ, ಪರವಾಗಿಲ್ಲ. 5 ಕೊಡ್ಬೋದು. 5 ಅಷ್ಟೇನಾ? ನೋಡೋಣ, ನೀವು ಹೇಳಿ. ಸ್ವಲ್ಪ ಅಂಟ್ಕೊಂತಿದೆ, ಲಟ್ಸಕ್ಕೂ ಕಷ್ಟ ಆಗುತ್ತೆ. ಉಪ್ಪೇ ಕಡಿಮೆ ಆಗಿದೆ ಅನ್ಸುತ್ತೆ. ಉಪ್ಪೆ ಹಾಕಿಲ್ಲ ಹಂಗಂದ್ರೆ. ಉಪ್ಪೇ ಕಡಿಮೆ ಆಗಿದೆ, ಉಪ್ಪಿನೂ ಜಾಸ್ತಿ ಬೇಕು. ಪಾಯಿಂಟ್ 4 ಕೊಡ್ತೀನಿ. ಉಪ್ಪು ಕಮ್ಮಿ ಇದೆ, ಉಪ್ಪೇ ಇಲ್ಲ ಅನ್ಕೊಳ್ಳಿ. ಉಪ್ಪು ಕಮ್ಮಿ ಇದೆ. ಓಕೆ, ಅದು ನಾರ್ಮಲ್ ಆಗಿ ಹರೀಶ್ ಹತ್ರ ನೀವು ಹೇಳೋದು, ಇದು ಉಪ್ಪು ಕಮ್ಮಿ, ಇದು ಖಾರ ಜಾಸ್ತಿ, ಏನು ಆ ಥರ ಅದಲ್ಲ. ಇದು ವೆಂಕಟೇಶ್ ಮಾಡಿದ ಹಿಟ್ಟು 4 ಅಷ್ಟೇನಾ? ಸ್ವಲ್ಪ ಹಸಿಟ್ಟು ಹಾಕ್ಬೇಕಿತ್ತು ಮೇಡಮ್. ಇದು ನಿಮ್ ಪಾಯಿಂಟ್ ಕನ್ಸಿಡರ್ ಆಗಲ್ಲ, ಆದ್ರೆ ನಿಮ್ ಒಪಿನಿಯನ್ ಟ್ರಾನ್ಸ್ಫರ್ ಆಗಿದೆಯಾ ಅನ್ನೋದಕ್ಕೆ. ಹೌದು ಮೇಡಮ್, ಸ್ವಲ್ಪ ಮೆತ್ತಿಗಿದೆ ಅನ್ಸುತ್ತೆ.
ಅನ್ಸುತ್ತಾ? ಅದೇ ಉಪ್ಪು ಆಗಿದೆ ನೋಡಿ. ತಪ್ಪಿದೆ. ಕಡಿಮೆ ಆಗಿದೆ ಸ್ವಲ್ಪ. ಓಕೆ, ಅವ್ರು ನಾರ್ಮಲ್ ಆಗಿ ಫುಡ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಅವ್ರು ಉಪ್ಪು ಆಗಿರ್ಬೇಕು. ಸ್ವಲ್ಪ ಜಾಸ್ತಿ ತಿಂತಾರೆ. ಜಾಸ್ತಿ ತಿಂತಾರಾ? ಅದು ಮನೇಲಿ ಎಷ್ಟು ನೀವು ಹಾಕೋದು ಅದು ಗೊತ್ತಿಲ್ಲಲ್ಲ ಅವ್ರಿಗೆ. ಎಷ್ಟು ಕೊಡ್ತೀರಾ ನೀವು? ನಾನು 5 ಕೊಡ್ತೀನಿ ಮೇಡಮ್. 5 ಕೊಡ್ತೀರಾ? ಓಕೆ, ಕಡಿ ಬನ್ನಿ. ವೆಂಕಟೇಶ್ ಪರವಾಗಿಲ್ಲ, ವೆಂಕಟೇಶ್ ಸುಮ್ಮನೆ ಇದ್ದಾರೆ. ನೀವು ಆ ಜಡ್ಜಸ್ ಎಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಮಾರ್ಕ್ ಕೊಟ್ರಲ್ಲ, ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ಏನಿಲ್ಲ ಮೇಡಮ್, ಅವ್ರಿಗೆ ಹೆಂಗ್ ಅನ್ಸಿದೆ ಅವ್ನು ಕೊಟ್ಟಿದ್ದಾರೆ. ನನ್ಗೆ ಹೆಂಗ್ ಅನ್ಸಿದ್ಯೋ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾಲ್ಕು ಅಂದ್ರೆ ಕಮ್ಮಿ ಅಲ್ವಾ? ಪರವಾಗಿಲ್ಲ ಮೇಡಮ್, ಅವ್ರ ಯಜಮಾನ್ರು ಆ ಸಿಟ್ ನನ್ ಕೈಲಿ ಬರುತ್ತಲ್ಲ, ಆಗ ನೋಡ್ಕೊಂತ ನನಗೆ ಅದೊಂದಿದೆ. ಅದು ಒಳ್ಳೆ ಅನ್ಸೋದು. ಚೆನ್ನಾಗಿ ಕಳ್ಸಿರೋದ್ರಿಂದ 5. ಸೊ ಎಷ್ಟು ಮಾರ್ಕ್? 4 5. ಓಕೆ, ಫಸ್ಟ್ ಟೈಮ್ ಕಲ್ಸಿದ್ರು, ಒಳ್ಳೆ ಎಫರ್ಟ್. ಸೊ ಪ್ರೀತಿಯಿಂದ 6 ಕೊಡ್ತಾ ಇದ್ದೀನಿ. ಅದು ಪ್ರೀತಿ. ಅಯ್ಯೋ ಅಯ್ಯಯ್ಯೋ. Thank you. 4 ಕೊಡ್ತಾ ಇದ್ದೀನಿ. 2 ಅಷ್ಟೇನಾ? ಇಷ್ಟಪಟ್ಟು ಮಾಡಿದ್ದಾನೆ ಅಲ್ಲ, ಅದಕ್ಕೆ 8 ಕೊಡ್ತಿದ್ ನಾನು. ಅಯ್ಯಯ್ಯೋ. ಮೇಡಮ್ 6 ಕೊಡ್ತೀನಿ. ಎಲ್ರು ಕೊಟ್ರಲ್ಲ ನೀವು? 9 ಕೊಡ್ತೀನಿ. 9 ಕೊಡ್ತೀವಿ. ಓ ವೆರಿ ಗುಡ್. ಈಗ ಟೈಮ್ ಹೇಳೋ ಸಮಯ. ಯಾರು ಎಷ್ಟು ಟೈಮ್ ತಗೊಂಡಿದ್ರು, ಎಷ್ಟು ಟೇಸ್ಟಾಗಿ ಕಲಿಸಿದ್ರು ಎಲ್ಲ ಜಡ್ಜಸ್ ಹೇಳಿದ್ರು, ನಿಮ್ಗೆ ಗೊತ್ತು. ಆದರೂ ಮಾರ್ಕ್ಸ್ ಎಲ್ಲ ಕಲಿಸಿ ಫಸ್ಟ್ ಯಾರು ಬರೋದು ಅನ್ನೋದು ಈಗ ನೋಡೋಣ. ಫಸ್ಟ್ ನಮ್ಮ ವೆಂಕಟೇಶು 3 minutes 36 seconds ತಗೊಂಡಿದ್ದಾರೆ. ಆ್ಯಂಡ್ ರವಿಶೇಖರ್ ಅವರು 2 minutes 58 seconds ತಗೊಂಡಿದ್ದಾರೆ. ಅನಿಲ್ ಕುಮಾರ್ 4 minutes 2 seconds. ಕೊನೆಯದಾಗಿ ಹರೀಶು 2 minutes 34 seconds. ಸೊ ಫಸ್ಟ್ ವೆಂಕಟೇಶ್ ಪಾಯಿಂಟ್ಸು 13 ತಗೊಂಡಿದ್ದಾರೆ, ಪ್ಲಸ್ ನಾನು 9 ಕೊಡ್ತಾ ಇದ್ದೀನಿ. ಟೋಟಲಿ 22 points. ಕಂಗ್ರಾಟ್ಸ್. ರವಿಶೇಖರ್ಗೆ 14 ತಗೊಂಡಿದ್ದಾರೆ, ನಾನೊಂದು 8 ಕೊಡ್ತಾ ಇದ್ದೀನಿ. 22 points. ಓಕೆ. ಆ್ಯಂಡ್ ಇನ್ನು ಅನಿಲ್ ಕುಮಾರ್ ಅವರು 9 points ತಗೊಂಡಿದ್ದಾರೆ, ನಾನು 7 ಕೊಡ್ತಾ ಇದ್ದೀನಿ. ಒಂದು 9 + 7 16. ಓಕೆ. ಆಮೇಲೆ ಲಾಸ್ಟು ನಮ್ಮ ಹರೀಶು 15 points ತಗೊಂಡಿದ್ದಾರೆ. ಸೊ ಫಸ್ಟು ನಾನೊಂದು 10 ಕೊಡ್ತೀನಿ. ಸೊ 25 points. ಸೊ ಈಗ ಲೀಡಲ್ಲಿರೋದು ಹರೀಶ್. ಈಗ ಸ್ವಲ್ಪ ಮಾತಾಡೋಣ. ಇದು ಕ್ರೇಸಿ ಕಪಲ್ ಅಂದರೆ ಸ್ವಲ್ಪ ಕ್ರೇಸಿ ಆಗಿರಬೇಕು, ಸ್ವಲ್ಪ ಲವ್, ಪ್ರೀತಿ ಅದು ತುಂಬ ಮುಖ್ಯ. ಸೊ ಈ ಲವ್ ಕಪಲ್ ಹತ್ರ ಯಾರ ಹತ್ರ ಹೇಳೋದು? ರವಿಶಂಕರ್ ಬನ್ನಿ, ನೀವು ಆ ಒಂದು ಲವ್ ಟ್ರ್ಯಾಕ್ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಲವ್ ಟ್ರ್ಯಾಕ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಒಂದ್ಸರಿ ಮುಖ ಒಬ್ರನ್ನೊಬ್ರು ನೋಡಿದ್ದು 2nd standard ಅಲ್ಲಿ. ಅಯ್ಯೋ. ಬಟ್ ಪರಿಚಯ ಇರಲಿಲ್ಲ, ಮಾತಾಡ್ತಿರ್ಲಿಲ್ಲ, ಬಟ್ ಜಸ್ಟ್ ಮುಖ ನೋಡಿದ್ದೆ ಅಷ್ಟೇ. ಸೊ ನಾವು 8th standard ಇಂದ ಕ್ಲಾಸ್ಮೇಟ್ಸು. ಸೊ ಒಂದೇ ಕ್ಲಾಸಲ್ಲಿದ್ದೆ. ಸೊ ಅವಾಗ ನಾವು ಬಟ್ ಕ್ಲೋಸ್ ಆಗಿದ್ದು 8th standard ಜಸ್ಟ್ ಮಾತಾಡ್ತಿದ್ದೀವಿ ಬಿಟ್ಟು ಕ್ಲೋಸ್ ಆಗಿದ್ದು 10th standard ಅಲ್ಲಿ. ಅಲ್ಲಿ 10th standard ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು 10th standard ಅಲ್ಲಿ. ಸೊ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಇದ್ವಿ. ಆಮೇಲೆ PU ಮತ್ತೆ ಜೊತೆ ಇದ್ವಿ. ಮತ್ತು ಇಂಜಿನಿಯರಿಂಗ್ ಟೈಮಲ್ಲಿ ಆಲ್ಮೋಸ್ಟ್ 4 years ಬೇರೆ ಕಾಲೇಜು, ನಾವು ಬೇರೆ ಕಡೆ, ಅವ್ರ ಕಾಂಟ್ಯಾಕ್ಟ್ ತಪ್ಪು ಹೋಗಿತ್ತು. ಸೊ ಆಮೇಲೆ ಇಂಜಿನಿಯರಿಂಗ್ ಮುದ್ಮೇಲೆ ವಾಪಸ್ ಅವರು ಬೆಂಗಳೂರಿಗೆ ಬಂದರು. ಸೊ ಅವಾಗ ಬೆಂಗಳೂರಿಗೆ ಬಂದಮೇಲೆ ಅದೇ
ಜೊತೆಲಿ ಅವಾಗ ಮೀಟ್ ಆಗೋದು, ಆ ಫ್ರೆಂಡ್ಶಿಪ್ ಟರ್ನ್ಡ್ ಇಂಟು ಲವ್. ಸೊ ಯಾರು ಮೊದಲು ಹೇಳ್ದು ಉಷಾ ಹೇಳಿ? ಅವರೇ ಇಮಿಡಿಯೇಟ್ ಆಗಿ ನಾವು ನಮ್ಮ ಪೇರೆಂಟ್ಸಿಗೆ ಹೇಳಿದ್ವಿ. ವಿತೌಟ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇ ಬೋತ್ ಅಗ್ರೀಡ್. ಸೊ ಥ್ಯಾಂಕ್ಸ್ ಟು ಅವರ್ ಪೇರೆಂಟ್ಸ್. ತುಂಬಾ ಖುಷಿಯಾಗಿ ಎಲ್ಲರೂ ಮದುವೆ ಮಾಡಿಕೊಟ್ರು. ಒಳ್ಳೆ ಹುಡುಗಿ. ನಾನು ಒಳ್ಳೆ ಹುಡುಗನೇ, ಕೇಳಿ ಅಲ್ಲಿ. ಹೇಗೆ ಅವ್ರು ಹೇಳ್ದ ಐ ಲವ್ ಯು ಅಂದ? ಐ ಲವ್ ಯು ಹೇಳಿಲ್ಲ ಫಸ್ಟ್ ಟೈಮ್. ಈ ತರ ಐ ಲವ್ ಯು ಆ ತರ ಇಲ್ವಲ್ಲ? ಆ ತರ ಏನಿಲ್ಲ, ಆ ತರ ಹೇಳಿಲ್ಲ ಮೇಡಮ್. ವಿಲ್ ಯು ಮ್ಯಾರಿ ದಿಸ್ ಇಡಿಯಟ್ ಅಂತ ಕೇಳಿದ್ರು. ಓಕೆ, ನೀವೇನ್ ಹೇಳ್ದಿರ? ನೀವು ಯೋಚನೆ ಮಾಡಿ ಹೇಳ್ತೀನಿ, ಇಲ್ಲ ಮನೆಯವರೆಲ್ಲ ಅಮ್ಮ ಅಪ್ಪ ಎಲ್ಲ ಹೇಳ್ಬೇಕಂತ ಹೇಳಿದ್ರ? ಒಪ್ಕೊಳ್ತೀನಿ ಅಂತ ಎಕ್ಸ್ಪ್ರೆಷನ್ಸ್ ಕೊಟ್ಟೆ ಅಷ್ಟೇ. ಎಕ್ಸ್ಪ್ರೆಷನ್ ಕೊಟ್ಟು ಬೈಕಲ್ಲಿ ಒಂದು ರೈಡ್ ಕರ್ಕೊಂಡು ಹೋಗಂತ. ಸೊ ಕರ್ಕೊಂಡು ಹೋಗಿ, ಸೊ ಅವಾಗ ಏನು ಅಫಿಷಿಯಲ್ ಆಗಿ ಹ್ಞೂ ಅಂತ. ಓಕೆ, ಸಾರಿ. ನಿಮ್ಮಲ್ಲಿ ಸ್ವಲ್ಪ ಹಾಬೀಸ್ ಎಲ್ಲ ಏನು ನಿಮ್ದು? ನನ್ನ ಹಾಬೀಸ್, ನಾನು ಡ್ಯಾನ್ಸ್ ಮಾಡ್ತೀನಿ. ಗ್ರೇಟ್ ಡ್ಯಾನ್ಸರ್, ಗೋಯಿಂಗ್ ಟು ಡ್ಯಾನ್ಸ್. ಆಲ್ ದ ಬೆಸ್ಟ್. ಹೋಗಿ ಉಷಾ, ಸುಮ್ಮನೆ ಇದ್ದದ್ದು ಹ್ಯಾಪಿ ಆಗಿ. Darling, darling, come, come, darling, we go jolly ride. ವಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು ಐಸಿಟ್ ನೋಡ್ ಈಟೋದ್ನಲ್ಲ ಮೂಡ ವಿಂಡೋಸ್ ಕ್ಲೋಸಿಂಗ್ FM playing you me you ಕಾರಲ್ಲಿ ಲವ್ವಿಂಗ್ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ಈ ಕ್ರೇಸಿ ಕಪ್ಲಲ್ಲಿ ಲವರ್ಸು, ಹಸ್ಬೆಂಡ್ ಅಂಡ್ ವೈಫ್ಸು ಎಲ್ಲರೂ ಇದ್ದಾರೆ. ಆದರೆ ಚಿಕ್ಕ ಮಕ್ಕಳು ಬೇಕು ಅಂತ ನನಗೆ ಒಂದು ಆಸೆ. ಅದಕ್ಕೋಸ್ಕರನೇ ಮುದ್ದಾಗಿ ಚಿಕ್ಕ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಕರಿಯೋಣ? ಬನ್ರಮ್ಮ, ಎಲ್ಲರೂ ಬನ್ನಿ. ನಾರ್ಮಲ್ ಆಗಿ ಹಸ್ಬೆಂಡ್ಸ್ ಆಲ್ವೇಸ್ ಯೂಸ್ ಟು ಸೇ, ಲೀವ್ ಹೇರ್ ಸ್ಟೈಲ್ ಮಾಡೋಕೆ, ಮೇಕಪ್ ಮಾಡೋಕೆ, ಸಾರಿ ಇದಕ್ಕೆ ಎಷ್ಟು ಟೈಮ್ ಆಗುತ್ತೆ ನಿನಗೆ ಅಂತ ಜಗಳ ಡೈಲಿ ಇಲ್ಲದೆ ಇದ್ರೂ ಬರ್ತೆ ಅಲ್ಲ. ನಿಮ್ಗೆಲ್ಲ ಏನೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ? ಚಿಕ್ಕ ಮಕ್ಕಳು ನೋಡಿ, ಅದು ಮುದ್ದಾಗಿ ಎಷ್ಟೊಂದು ಅದು ಒಳ್ಳೆ ಹೇರ್ ಸ್ಟೈಲು, ಒಳ್ಳೆ ಮೇಕಪ್ಪು, ಅದು ಜ್ಯುವೆಲ್ಸು ಎಲ್ಲ, ಡ್ರೆಸ್ ಎಲ್ಲ ಚೆನ್ನಾಗಿದೆ. ಸೊ ದ ಇಂಟ್ರೆಸ್ಟಿಂಗ್ ಗ್ರೌಂಡ್. ಮತ್ತೆ ಇನ್ನೊಂದು ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಅದು ಈಸಿ ಆಗುತ್ತೆ. ಮಕ್ಕಳು ಏನು ಮಾಡಿದ್ರು ಚೆನ್ನಾಗೇ ಇರುತ್ತೆ. ಚಿಕ್ಕ ಮಕ್ಕಳು ಅಲ್ವಾ? ವೈಫ್ ಹೆಂದಿರ್ಗೆ ಸ್ಟೈಲ್ ಆಗಿ ಈ ಥರನೇ, ಏನು ಟೆನ್ಷನ್ ಇಲ್ಲ. ಮಾಡಲ್ಸ್ ಎಲ್ಲ ನಿಂತಿದ್ದಾರೆ, ಈ ಥರನೇ ಹೇರ್ ಸ್ಟೈಲ್ ಮಾಡಬೇಕು. ಮಾರ್ಕ್ಸ್ ನಾನು ಕೊಡ್ತೀನಿ, ಓಕೆ? ಅವರು ಹೇಳ್ತಾರೆ ಇದು ಚೆನ್ನಾಗಿದೆ, ಆ ಹೇರ್ ಸ್ಟೈಲು ಚೆನ್ನಾಗಿದೆ, ಎಲ್ಲ ಹೇಳ್ತಾರೆ. ಬನ್ರಿ ಒಂದ್ಸಲ ನೀವು ಆ ಮಾಡಲ್ ಎಲ್ಲ ನೋಡಿ, ಒಬ್ಬೊಬ್ರದ್ದು ನೋಡಿ. ನಾನು ಫಿನಿಶ್ ಮಾಡಿದ್ರು. ನಾನು ಈಗ ಬರ್ತಾ ಇದ್ದೀನಿ. ಓಕೆ, ಫಸ್ಟ್ ಫಿನಿಶ್ ಮಾಡಿದವರು ಯಾರು? ನಮ್ಮ ಹರೀಶು. ಸೊ ಸೆಕೆಂಡ್ ಉಷಾ. ಒಂದ್ಸಲ ತೋರಿಸಿ. ಓಕೆ ಡನ್. ನೀನು ಉಷಾ ಹೋಗ್ಬಿಟ್ಟು ನೋಡ್ಬೇಕು, ಪಕ್ಕದಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿ.
ಓ ಆ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ಅದೇ ಪಕ್ಕದಲ್ಲಿ ಡೈರೆಕ್ಟರ್ ಹರೀಶ್ ಇದಾರಲ್ಲ ಒಂದು ಕ್ಯಾರೆಕ್ಟರ್ ಕೊಟ್ರೆ ಬಂದೆ ನೋಡ್ದೆ ಅದೇ ತರ ಇದೆ. ಕಳ್ಕೊಂಡೆ. ಇದೀಗೇನಿದು ಹೇರ್ ಸ್ಟೈಲು, ಇದು ಯಾಕೆ ಇದು? ನೀವು ಒಂದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 month 10 days. 1 month ಅಷ್ಟೇ ಆಯ್ತಾ? ಅಷ್ಟರಲ್ಲಿ ಇಷ್ಟೊಂದು ವೈರಾಗ್ಯ ವಿದ್ವೇಷ ನಿಮ್ಮ ಗಂಡಸರಿಗೆ ರವಿಶೇಖರ್ ಪರವಾಗಿಲ್ಲ ಅಲ್ಲಿ ನೋಡ್ಬಿಟ್ರು. ಓಕೆ ನೆಕ್ಸ್ಟ್ ನಿಮ್ದು ಲೇಖ. ಜಡೆ ಇಲ್ವಾ? ಜಡೆ ಏನೂ ಇಲ್ಲ, ಸುಮ್ಮನೆ ಹಂಗೆ ಒಂದು ಬ್ಯಾಂಡ್ ಇಟ್ಬಿಟ್ರಿ. ಏನು ಜಡೆ ಇಲ್ಲ ದೋಸ್ತ? ವೆಂಕಟೇಶ್ ಅದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ವೆಂಕಟೇಶ್. ನೋಡಿ ಹೂವು ಅದೆಲ್ಲ ಕರೆಕ್ಟಾಗಿ ಮಾಡಿದ್ರು. ಸೊ ಯಾರಿಗೆ ಕೊಡೋದು ಅನ್ನೋದೇ ನನಗೆ ಈಗ ಒಂದು ಡೌಟು. ಯಾಕೆಂದ್ರೆ ಬೋತ್ ಆರ್ ಸೋ ಗುಡ್. ಹರೀಶ್ ಅವರು ಫಿನಿಶ್ ಮಾಡಿದ್ದು 4 minutes 56 seconds. ನಮ್ಮ ವೆಂಕಟೇಶ್ ಅವರು ಫಿನಿಶ್ ಮಾಡಿದ್ದು 5 minutes 22 seconds. ಅಂದ್ರೆ ಇಬ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದೆ ಅಷ್ಟೇ. ಬಟ್ ಟೈಮಿಂಗ್ ಪರ್ಫೆಕ್ಷನ್ ಅದು ಎರಡು ಕ್ವಾಲಿಟಿ ನೋಡೋವಾಗ ಹರೀಶ್ ಭುವನ ದ ಫಸ್ಟ್ ಬಂದಿದ್ರು. ಅಂದ್ರೆ ಆ ಟೈಮಲ್ಲಿ ಫಿನಿಶ್ ಮಾಡಬೇಕು. ಸೊ ಹರೀಶ್ಗೆ ಒಂದು 9.5 ಕೊಡ್ತೀನಿ ನಾನು. ಅದು 0.5 ಅನ್ನೋದು ಸುಮ್ಮನೆ ಚಿಕ್ಕದಾಗಿ ಒಂದು ಕರೆಕ್ಷನ್ಗೋಸ್ಕರ. ಓಕೆ. ಆ್ಯಂಡ್ ವೆಂಕಟೇಶ್ಗೆ ಒಂದು 9 ಕೊಡ್ತೀನಿ. ಒಂದು ರವಿಶೇಖರ್ಗೆ ಒಂದು 4 ಕೊಡ್ತೀನಿ. ಆ್ಯಂಡ್ ಅನಿಲ್ಗೆ ಒಂದು ತೋರಿಸಿ ಒಂದ್ಸಲ. ಅನಿಲ್ಗೆ ಟೆಕ್ನಿಕ್ ಬೇರೆ. ಅನಿಲ್ಗೆ ಒಂದು 3. This is 3 and this is 4. That's all. Okay. ಯಾರು ಎಷ್ಟೆಷ್ಟು ಪಾಯಿಂಟ್ಸ್ ಅಲ್ಲಿ ಇದ್ದೀರಾ ಅಂತ ನಾನು ಹೇಳ್ತೀನಿ ನಿಮಗೆ. ವೆಂಕಟೇಶ್ 31 points. 31. ರವಿಶೇಖರ್ 26 points. And Anil Kumar 19 points. And Harish 34.5. ಎಂತಾಯ್ತು ನಿಮ್ಮ ಲವ್ ಸ್ಟೋರಿ? ಏನು ಕೇಳಲೇ ಇಲ್ವಲ್ಲ ನಿಮ್ಮ ಹತ್ರ? ಕೇಳಿದಾಗ ಹೇಳ್ತೀನಿ ನೆಕ್ಸ್ಟ್. ಬನ್ರಿ ಒಂದ್ಸಲ ಬನ್ರಿ. ಆವಾಗಲೇ ಇಷ್ಟು ದೂರ ಇದು ನಾನು ಅದೇ ಐ ಲವ್ ಯು ಹೇಳಿದ್ರೆ ಅದೆಲ್ಲ ಸರಿ ಆಗಲ್ಲ. ಈ ಕ್ರೇಜಿ ಕಪಲ್ ಸ್ಟೇಜ್ ಮೇಲೆ ಯೂನಿವರ್ಸಲ್ ಆಗಿ ಎಲ್ರ ಮುಂದೆ ಕಪಲ್ಸ್ ಅದೊಂದು ಪ್ರಪೋಸ್ ಮಾಡಬೇಕು. ಓಕೆ. ಅದೇ ಕ್ರೇಜಿ ಕಪಲ್ಗೆ ಅದೇ ಒಂದು ಕ್ರೆಡಿಟ್. ಹೇಳಿ. ಆರಂಭ ಪ್ರೇಮದಾರಂಭ. ಲವ್ ಯು. I love you. I'm ready to marry you. ಶುಭ ವೇಳೆಯಲ್ಲಿ ಪ್ರೇಮದಾರಂಭ. ಸೊ ಅದೆಲ್ಲ ಒಂದು ಪವರ್ಫುಲ್ ಲವ್ ಮೂಮೆಂಟ್. ಅದೆಲ್ಲ ಆಯಿತು. ರೋಸ್ ಕೊಟ್ಟರು. ಇಲ್ಲಿ ನಡೆಯೋದೆಲ್ಲ ಚಿನ್ನದಾಗಿ ಅಡಿಗೆ ಮಾಡೋದು, ಅದೊಂದು ಹೇರ್ ಸ್ಟೈಲ್ ಮಾಡೋದು, ಅದರ ಜಡೆ ಹಾಕೋದು. ಬಟ್ ಔಟ್ಡೋರಲ್ಲಿ ನಮಗೊಂದು ದೊಡ್ಡ ಒಂದು ಟಾಸ್ಕ್ ಇದೆ, ಅಡ್ವೆಂಚರ್ ಟಾಸ್ಕು. ಅದು ಏನು ಮಾಡೋದು, ಅದು ಹೆಂಡತಿಗೋಸ್ಕರ, ಲವ್ಗೋಸ್ಕರ, ಪ್ರೀತಿಗೋಸ್ಕರ ಏನೇ ಮಾಡಬೇಕು ಆ ಥರದೊಂದು ಅದೊಂದು ನೋಡೋಣ ಬನ್ನಿ. ಇವತ್ತು ಈ ಶೀತಲ್ ಕೊಡೋ ಟಾಸ್ಕ್ ಮಾಡೋದಕ್ಕೆ ಎಲ್ಲಾ ಕಪಲ್ಗಳು ಕೂಡ ರೆಡಿ ಆಗಿದ್ದಾರೆ. ಇನ್ನು ನಾವಿರುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಈ ಜಾಗದ ಹೆಸರು ಜಸ್ಟ್ ಅಡ್ವೆಂಚರ್ ಅಂತ ಹೇಳಿ. ಇದು ಕನಕ್ಪುರದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ರಾಮನಗರಕ್ಕೆ ಬರುವಂತಹ ದಾರಿಯಲ್ಲಿದೆ. ಇಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ನೀವು ಮಾಡಬಹುದು. ಸೊ ನಮ್ಮ ಕಪಲ್ಗಳು ಕೂಡ ಎಲ್ಲದಕ್ಕೂ ರೆಡಿ ಆಗಿದ್ದಾರೆ. ಏನೇ ರಿಸ್ಕ್ ತಗೊಳ್ಳೋದಕ್ಕೂ ತಮ್ಮ ವೈಫ್ಗಳಿಗೋಸ್ಕರ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಆಗಿದ್ದಾರೆ. ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ನಾವು ಅಂದ್ಕೊಂಡಿದ್ದೀವಿ ಇಲ್ಲೇ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನನಗಂತೂ ನೀರಂದರೆ ತುಂಬಾ ಭಯ. ಬಟ್ ನೋಡ್ತಾ ಇದ್ದೀನಿ ಹೆಂಗಿರುತ್ತೆ ಟಾಸ್ಕು ಅಂತ. ಟಾಸ್ಕ್ ನೋಡಿಬಿಟ್ಟು ಎಲ್ಲ ಪರ್ಫಾರ್ಮ್ ಮಾಡಬೇಕಂತ ಒಂದು ಆಸೆ ಇದೆ. ಎಲ್ಲ ನೀರಿನ ಭಯ ಹೋಗ್ಬೇಕಂತ ಒಂದು ಆಸೆ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಟಾಸ್ಕ್ ಏನು ಅಂತ ಹೇಳೇ ಬಿಡ್ತೀನಿ ಕೇಳಿ. ಆ ಕಡೆ ತುದಿಯಲ್ಲಿ ರೋಸಸ್ ಇಟ್ಟಿದ್ದಾರೆ,
ನೀವು ಇಲ್ಲಿಂದ ಈ ಬೋಟ್ ತೊಗೊಂಡು ಹೋಗಿ ಆ ರೋಸಸ್ನ ಕಿತ್ಕೊಂಡು ಇಲ್ಲಿ ನಿಮ್ಮ ಹೆಂಡತಿಯರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅವರಿಗೆ ಆ ರೋಸ್ನ ಕಿತ್ಕೊಂಡು ಬಂದು ಕೊಡಬೇಕು. ಸೊ ಒಂದು ಟ್ವಿಸ್ಟ್ ಇದೆ ಅಲ್ಲಿ, ಅದೇನಂದರೆ ಇನ್ ಕೇಸ್ ನೀವು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಸ್ವಿಮ್ ಮಾಡಬೇಕು ಅಂತ ಮನಸ್ಸಾದರೆ ಸ್ವಿಮ್ ಮಾಡಿಕೊಂಡು ಕೂಡ ನೀವು ವಾಪಸ್ ಬರ್ಬೋದು. ಅಂಥವರಿಗೆ 20 ಬೋನಸ್ ಪಾಯಿಂಟ್ ಸಿಗುತ್ತೆ. ಓಕೆ, ಆಲ್ ದಿ ಬೆಸ್ಟ್. ರವಿ, ಟ್ರೈ ಮಾಡಿ, ಇಷ್ಟೊಂದು ಮುಖ ನೋಡಿ. ಸೂಪರ್ ರವಿ, ಕೈ ಸರಿಯಾಗಿದೆಯಾ? ಹಾಂ, ಓಕೆ, ನೆಕ್ಸ್ಟ್ ಕಪಲ್ ಯಾರು ರೆಡಿ ಇದ್ದೀರಾ? ಏನ್ರಿ ನೀವು, ಸೂಪರ್ ಅಲ್ಲ, ಒಳ್ಳೆ ಪವರ್ ಸ್ಟಾರ್ ತರ ಬಂದ್ರಿ. ಸೊ ಹರೀಶ್, ಟಾಸ್ಕ್ ರೆಡಿನಾ? ಭಾಳ ಸುಸ್ತಾದಂಗೆ ಕಾಣಿಸ್ತಾ ಇದ್ದೀರಾ? ಓಕೆ, ತುಂಬ ಚೆನ್ನಾಗಾಯಿತು. ಸೊ ಅನಿಲ್, ಲಾಸ್ಟ್ ಬಟ್ ನಾಟ್ ಆಫ್ ಕೋರ್ಸ್ ಲೀಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಹರೀಶ್ ಹಾಗೆ ವೆಂಕಟೇಶ್ ಇಬ್ರು ಕೂಡ ಆಲ್ಮೋಸ್ಟ್ ಒಂದೇ ತರ ಸ್ಟ್ರಾಟಜಿ ಯೂಸ್ ಮಾಡಿದ್ರಿ. ಆದ್ರೆ ರಿವರ್ಸ್ ಬರುವಾಗ ಹರೀಶ್ ಫುಲ್ ಸ್ವಿಮ್ ಮಾಡ್ಕೊಂಡು ಬಂದಿದ್ರಿ, ವೆಂಕಟೇಶ್ ಅರ್ಧದಿಂದ ಸ್ವಿಮ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಹರೀಶ್, ನಿಮ್ಮ ಪ್ರಕಾರ ಯಾರು ವಿನ್ನರ್? ಮೇಡಮ್, ಪಾರ್ಟಿಸಿಪೇಟು 4 ಜನ ಇದೆ. ಸೊ ವಿನ್ನಿಂಗ್ ಯಾರಾದರೂ ಪರವಾಗಿಲ್ಲ, ಒಂದು ಅವಕಾಶ ಸಿಕ್ಕಿರೋದೇ ಬೆಸ್ಟ್ ಅನ್ಕೋತೀನಿ. ಬಹಳ ಕಷ್ಟಪಟ್ಬಿಟ್ರಿ ನೀವು. ಸೋಲು ಅನ್ನೋದ್ರಿಂದ ಗೆಲುವಿರ್ಲೇಬೇಕು, ಗೆಲುವಿದ್ರೇನೆ ಸೋಲು. ಹೇಳ್ತೀರಾ ವೆಂಕಟೇಶ್ ಅವರೇ? ಸೋಲು ಗೆಲುವಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಾನೇ ಗೆಲ್ಬೇಕು ಅಂತೇನಿಲ್ಲ, ಯಾರಾದರೂ ಸರಿ ಗೆದ್ರೆ ಸರಿ. ಸೊ ನನ್ನ ಪ್ರಕಾರ ಯಾರು ವಿನ್ ಆದರೂ ಐ ಆಮ್ ಓಕೆ ವಿತ್ ದ್ಯಾಟ್. ಟಾಸ್ಕ್ ತುಂಬ ಇಷ್ಟ ಆಯಿತು. ಏನಂದ್ರೆ ಫಸ್ಟ್ ಹೋಗಿದ್ದಕ್ಕೆ ಒಂಥರ ಎಲ್ರಿಗೂ ಒಂಥರ ವೇ ಕೊಟ್ಟಂಗೆ ಆಯಿತು. ಸೊ ಅದೊಂದು ಖುಷಿ ಆಯಿತು. ಸೊ ಇಲ್ಲಿ ನಾವು ಒಂದು ಬಂದಂಥ ಟೈಮ್, ತೊಗೊಂಡಂಥ ಟೈಮು, ಹಾಗೆ ಅವ್ರು ಮಾಡಿದಂಥ ಸ್ಟ್ರಾಟಜಿ ಆಧಾರದ ಮೇಲೆ ನಾನೊಂದು ಒಂದಿಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಅದೇನು, ಯಾರು ವಿನ್ನರ್ಸು ಅಂತ ನೋಡೋದಕ್ಕೆ ನೀವು ಸ್ಟುಡಿಯೋಗೆ ಹೋಗಬೇಕು. ಸೊ ಓವರ್ ಟು ಸ್ಟುಡಿಯೋ. ಹಾಂ, ಅಯ್ಯೋ ಔಟ್ಡೋರ್ ಅಂದರೆ ಇಲ್ಲಿ ಬಂದಾಗ ಯಾರೋ ನಿಮಗೆ ನೆಮ್ಮದಿ ಆಗಿದೆ ಅಲ್ವಾ? ಇದೆಲ್ಲ ಒಂದು ರಿಸ್ಕೇ, ಇದರಲ್ಲೆಲ್ಲ ರಿಸ್ಕ್ ಇದೆ. ಹರೀಶ್, ನಿಮಗೆ ಹೆಂಗೆ ಫೀಲ್ ಆಯಿತು? ಸ್ವಿಮ್ಮಿಂಗ್ ನಾನು 5 ಇಯರ್ಸಿಂದನೇ ಸ್ವಿಮ್ ಮಾಡೋದು ಕಲ್ತಿದ್ದೆ. ಸೊ ನನಗೆ ಅಂತ ಏನು ರಿಸ್ಕ್ ಏನಾಗಲಿಲ್ಲ. ಬಟ್ ಲೆಂತಿ ತುಂಬ ಇದ್ದಿದ್ರಿಂದ ಸ್ವಲ್ಪ ಸುಸ್ತು ತುಂಬ ಆಯಿತು. ಬಟ್ ಒಳಗಡೆ ಒಂದು ಫೈರ್ ಇದೆ, ಗೆಲ್ಲೇಬೇಕು ಅನ್ನೋದೊಂದು ಹಠ ಇತ್ತಲ್ವಾ. ಸೊ ಹಾಗಾಗಿ ರೀಚ್ ಮಾಡಿದೆ. ನೀವು ಮಾಡಿಬಿಟ್ರಿ. ನಿಮಗೆ? ನನಗೆ ಏನಂದ್ರೆ ಬೇಸಿಕಲಿ ನನಗೆ ನೀರಂದ್ರೆ ತುಂಬಾನೇ ಭಯ. ಸ್ವಿಮ್ಮಿಂಗ್ ಅಂತೂ ಬರೋದೇ ಇಲ್ಲ ಇದ್ದಿದ್ದು. ಅದೇ ನೋಡಿದೆ ನಾನು. ಪ್ಲಸ್ ನನ್ನ ಪಾರ್ಟ್ನರ್ಗೆ ಏನಾದ್ರು ಮಾಡಲೇಬೇಕು ನಾನು ಅಂದ್ಬಿಟ್ಟು ಹೋಗಿದ್ದೆ. ಇಟ್ ವಾಸ್ ಲೈಕ್ ಎಂಜಾಯಿಂಗ್ ಆಗಿತ್ತು. ಅಲ್ಲಿವರೆಗೂ ಹೋಗೋವರೆಗೂ ಎಂಜಾಯಿಂಗ್ ಇತ್ತು. ಬರ್ಬೇಕಾದ್ರೆ ವಾಪಸ್ ಸುಸ್ತಾಗದೆ ಎಲ್ಲರಿಗೂ. ಸೊ ವಾಪಸ್ ಬರ್ಬೇಕಾದ್ರೆ ಸೊ ಅದಕ್ಕೆ ಇದರಿಂದ ಇಳಿಲಿಲ್ಲ ನಾನು. ಓಕೆ. ಸೊ ಅದರಲ್ಲೇ ಬೋರ್ಡಲ್ಲೇ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಲೈಫಲ್ಲಿ. ನಿಮ್ದು ರವಿಶೇಖರ್? ಸಖತ್ ಫನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ. ಫನ್ ಇತ್ತು. ಸೊ ನಾನೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪಾರ್ಟಿಸಿಪೆಂಟ್ ಆಗಿ. ಆಲ್ಮೋಸ್ಟ್ ಪಾಂಡ್ ಎಲ್ಲ ಫುಲ್ ರೌಂಡ್ ಹೊಡ್ಕೊಂಡು ಬಂದೆ. ಅಲ್ಲಿಗೆ ಡೆಸ್ಟಿನೇಷನ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ ನಮ್ದು ಆಲ್ ಓವರ್ ಕರ್ನಾಟಕ ಸುತ್ತೊಡ್ದಂಗೆ ಆಯ್ತು. ಫೈನಲಿ ತಗೊಂಡು ಬಂದೆ. ನಿಮ್ಗೆ ಈಸಿ ಆಯ್ತು, ನಿಮ್ಗೆಲ್ಲ ಗೊತ್ತು. ನಮಗೆ ಈಜಿ ಇತ್ತು. ನಾವಂದ್ರೆ ಒಂದು 15 ವರ್ಷ ಆಯ್ತು ನಾವು ಅದನ್ನ ಬಿಟ್ಟು. ಊರಿಗೆ ಹೋದಾಗೆಲ್ಲ ಅವಾಗ ಕಾವೇರಿ ಹೊಳೆ ಇದೆ ಚಿಂಚಿನಕಟ್ಟೆ ಹತ್ರ, ಸ್ವಿಮ್ಮಿಂಗ್ ಮಾಡ್ತೀವಿ ಹಂಗೇನೆ. ಅದು ಬೇರೆ ಇದನ್ನ ಹಾಕೊಂಡು ಅದನ್ನ ನಾವು ಹಾಕೊಂಡು ಹೊಡೆಯಲ್ಲ, ಹಂಗೆ ಇದ್ರೆ ಬರ್ತೀವಿ. ಎಷ್ಟೋ ದೂರ ಆದ್ರೂ ಬರ್ತೀವಿ. ಅದನ್ನ ಹಾಕೊಂಡು ನಂಗೆ ಸ್ವಿಮ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಆದರೂ ಟ್ರೈ ಮಾಡಿದೆ. ಸೊ ಇವತ್ತು ಎಲ್ಲ 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 ಟಾಸ್ಕ್ಗಳು ಎಲ್ಲರೂ ಒಂದು ಎಂಜಾಯ್ಫುಲ್ ಆಗಿತ್ತು. ಆದರೂ ಈ 4 ಕಪ್ಪಳಿಂದ ಒಂದು ಕಪ್ಪಲ್ ಎಲಿಮಿನೇಟ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಬಿಕಾಸ್ ಇಟ್ಸ್ ಎ ಕಾಂಪಿಟಿಷನ್, ಇಟ್ಸ್ ಎ ಗೇಮ್ ಶೋ, ಇಟ್ಸ್ ಎ ಫ್ಯಾಮಿಲಿ ಶೋ. ಸೊ ಯು ಹ್ಯಾವ್ ಟು, ಬಟ್ ನಾಟ್ ನೌ, ಇವತ್ತಲ್ಲ. ಸೊ ನಾಳೆವರೆಗೂ ವೇಟ್ ಮಾಡಿ. ಅಷ್ಟವರೆಗೂ ಬಾಯ್. Crazy couple. ನಾನು ತುಂಬಾ ತುಂಟಿ ಹೆಣ್ಣು, ಮುಚ್ಚಿಕೊಳ್ಳುವೆ ಒಂದು ಕಣ್ಣು. ಕಳ್ಳ ರಸಿಕರನ್ನೊಂದು ವಿನಂತಿ, ಪ್ಲೀಸ್ ಹತ್ರ ಬನ್ರಿ ಗುಣವಂತ, ನೀನೆಂದು ನನ್ನ ಸ್ವಂತ. ನಾನಿಬ್ರು ನನ್ಗೆ ಮಕ್ಕಳೇನೆ.